ಮಾತಾಡ್ತಿದ್ದಾರೆ. ಮತ್ತೆ ಬೇಳೂರು ಗೋಪಾಲ್ ಕೃಷ್ಣ ಎಲ್ಲರೂ ಕೂಡ ಬಹಿರಂಗವಾಗಿ ಮಾತಾಡ್ತಾರೆ. ಒಂದು ಬಿ.ಆರ್. ಪಾಟೀಲ್ ಅವರು ಕೂಡ ಒಂದು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಹಂಚಿಕೆಯಲ್ಲಿ ಹಣ ಪಡೆಯುತ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಮಾಡ್ತಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕರೆಸಿ ಅವ್ರನ್ನ ಮಾತಾಡ್ತೀವಿ, ವಿಚಾರ ತಿಳ್ಕೊಂತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಸಿಎಂ ಅವರು ನಮ್ಮ ಮುಖ ಕೂಡ ನೋಡೋದಿಲ್ಲ, ಸ್ಪಂದಿಸೋದಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಅದು ಮುಖ್ಯಮಂತ್ರಿಗಳು ಕರೆಸಿ ಮಾತಾಡ್ತಾರೆ, ಎಲ್ಲ ಸರಿ ಹೋಗ್ತಾರೆ. ಶಾಸಕಾಂಗ ಸಭೆ ಕರಿಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅದು ಮುಖ್ಯಮಂತ್ರಿಗಳು ಬಿಟ್ಟಿದ್ದು. ಮತ್ತೆ ಬೇಳೂರು ಗೋಪಾಲ್ ಕೃಷ್ಣ ಎಲ್ಲರೂ ಕೂಡ ಬಹಿರಂಗವಾಗಿ ಮಾತಾಡ್ತಾರೆ. ಒಂದು ಬಿ.ಆರ್. ಪಾಟೀಲ್ ಅವರು ಕೂಡ ಒಂದು ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಹಂಚಿಕೆಯಲ್ಲಿ ಹಣ ಪಡೆಯುತ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಮಾಡ್ತಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಕರೆಸಿ ಅವ್ರನ್ನ ಮಾತಾಡ್ತೀವಿ, ವಿಚಾರ ತಿಳ್ಕೊಂತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಸಿಎಂ ಅವರು ನಮ್ಮ ಮುಖ ಕೂಡ ನೋಡೋದಿಲ್ಲ, ಸ್ಪಂದಿಸೋದಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಅದು ಮುಖ್ಯಮಂತ್ರಿಗಳು ಕರೆಸಿ ಮಾತಾಡ್ತಾರೆ, ಎಲ್ಲ ಸರಿ ಹೋಗ್ತಾರೆ. ಶಾಸಕಾಂಗ ಸಭೆ ಕರಿಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅದು ಮುಖ್ಯಮಂತ್ರಿಗಳು ಬಿಟ್ಟಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.